ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದು ಅಂದರೆ ಬೇಗನೆ ಇದ್ದೆ, ಸ್ವಲ್ಪ ಎಲ್ಲ ಕೆಲಸನೂ ಮುಗಿಸಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಸೊ ನಿಮ್ಗೆ ಗೊತ್ತಿರೋ ಥರ ನಾನು ಬೆಳಗ್ಗೆ ರೊಟ್ಟಿನಲ್ಲಿ ನಾನು ಯಾವಾಗಲೂ ಬಿಸಿನೀರನ್ನ ಕುಡಿತೀನಿ. ಸೊ ಹಾಗಾಗಿ ಇವಾಗ ಎಲ್ಲ ಕೆಲಸ ಮುಗೀತು, ಫ್ರೆಶ್ ಅಪ್ ಕೂಡ ಆಗಾಯಿತು. ಇವಾಗ ಬಿಸಿನೀರು ಮಾಡ್ಕೊಂಡು ಕುಡಿಬೇಕು. ಅದಾದಮೇಲೆ ಫ್ರಿಡ್ಜಲ್ಲಿ ನೋಡಬೇಕು ಫ್ರೆಂಡ್ಸ್ ಏನೇನು ಉಳಿದಿದೆ ಅಂತ ನೋಡಿ. ಅದಾದಮೇಲೆ ನಾಳೆ ಹೆಂಗಿದ್ರು ನಮಗೆ ಸಂತೆ ಅಂತ ಮಾಡ್ತಾರೆ ಸಂಡೇ. ಸೊ ಆ ಸಂತೆ ಇರುತ್ತೆ, ಆವಾಗ ಎಲ್ಲ ತರಬೇಕು. ಇನ್ನೇನು ಉಳಿದಿದೆ ಅದರಲ್ಲಿ ಇವತ್ತೆಲ್ಲ ಅಡುಗೆ ಮಾಡಿಬಿಟ್ಟು ನೆಕ್ಸ್ಟು ನಾಳೆ ಹೊಸದಾಗಿ ಎಲ್ಲನೂ ತರಕಾರಿ ಎಲ್ಲ ತರಬೇಕು. ಸೊ ಅದಕ್ಕೆ ಇವಾಗ ನೋಡ್ತಿದ್ದೀನಿ ಫ್ರಿಡ್ಜಲ್ಲಿ ಏನಿದೆ ಅಂತ. ಕ್ಯಾರೆಟ್ ಮತ್ತು ಬೀಟ್ರೋಟ್ ಇದೆ ಫ್ರೆಂಡ್ಸ್. ಅದ್ರದ್ದು ಏನಾದರೂ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿದ್ರೆ ತಿಂಡಿ ಆಗೋಗುತ್ತೆ. ಸೊ ಇವಾಗ ಅದನ್ನು ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಬಿಸಿನೀರು ಮಾಡ್ಕೊಂಡು ಕುಡಿಯೋಣ ಫ್ರೆಂಡ್ಸ್. ಇವಾಗ ಬಿಸಿನೀರು ಮಾಡ್ಕೊತಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ನಿನ್ನೆ ಒಂದು ಫೇಸ್ ಮಾಸ್ಕ್ನ ಟ್ರೈ ಮಾಡಿದೆ, ಅಂದರೆ ಫೇಸ್ ಪ್ಯಾಕ್ನ ಟ್ರೈ ಮಾಡಿದೆ ಫ್ರೆಂಡ್ಸ್. ಅಂದರೆ ನಾನು ಎಲ್ಲೂ ನೋಡಿರಲಿಲ್ಲ, ಸುಮ್ಮನೆ ನಾನೇ ಮನೇಲಿರೋ ಐಟಮ್ಸ್ ಏನಾದರೂ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಮಾಡಿದೆ. ಬಟ್ ನಂಗೆ ಒಂದು ದಿನಕ್ಕೇ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬಂತು. ಇವಾಗ ನಿಮಗೂ ತೋರಿಸ್ತೀನಿ. ಹಾಗೆ ನಿಮಗೆ ಮನೆ ರೆಮಿಡಿ ಅಂದರೆ ಹೋಮ್ ಟಿಪ್ಸ್ ಏನಾದರೂ ಬೇಕಂದರೆ ಕೂಡ ನನಗೆ ಕಮೆಂಟ್ ಮಾಡಿ. ಟ್ಯಾನ್ ರಿಮೂವ್ ಆಗೋಕ್ಕೆ ಅಥವಾ ತುಂಬ ಆಯಿಲ್ ಸ್ಕಿನ್ ಇದೆ ನನಗೆ ಅಂತ ಏನಾದರೂ ಹೇಳಿದ್ರೆ ಅದನ್ನು ರಿಮೂವ್ ಮಾಡೋಕ್ಕೆ, ಅದಾದಮೇಲೆ ನಂದು ತುಂಬ ಡ್ರೈ ಸ್ಕಿನ್ ಅಂತ ಇದ್ದರೆ ಅದನ್ನು ಹೋಗ್ಸೋಕ್ಕೆ, ಪ್ರತಿಯೊಂದಕ್ಕೂ ನಾನು ಮನೆ ಟಿಪ್ಸ್ನ ಹೇಳ್ತೀನಿ ನೀವು ಕೇಳಿದ್ರೆ. ಮತ್ತು ನಂದು ತುಂಬ ಅಂದರೆ ತುಂಬ ಕೂದಲು ಉದುರೋಗ್ತಿತ್ತು. ಸೊ ಅದಕ್ಕೂ ನಾನು ಆಯಿಲ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಲಾಂಗ್ ವಿಡಿಯೋದಲ್ಲೇ ಒಂದು ಮಾಡಿ ಹಾಕಿದ್ದೀನಿ. ನಿಮಗೆ ಅದು ಬೇಕಂದರೆ ಕೂಡ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಅದಾದಮೇಲೆ ನೆಕ್ಸ್ಟು ಇವಾಗ ನಂದು ಅದು ಆಯಿಲ್ ಕೂಡ ಖಾಲಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವಾಗ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ನಾನು ಸಂತೆಯಿಂದ ತರಬೇಕು. ನಾಳೆ ಅದನ್ನೆಲ್ಲ ತೊಗೋತೀನಿ. ನಾನು ನಾಳೆ ಏನೇನು ತೊಗೊಬಂದೆ ಅಂತ ಕೂಡ ಅದನ್ನು ವ್ಲಾಗಲ್ಲಿ ಹಾಕ್ತೀನಿ. ಸೊ ಇವಾಗ ಬಿಸಿನೀರ ಮಾಡ್ಕೊತಿದ್ದೀನಿ ಕುಡಿಯೋಕ್ಕೆ. ಅದಾದಮೇಲೆ ಚಪಾತಿ ಮತ್ತು ಕ್ಯಾರೆಟ್ ಬೀಟ್ರೋಟ್ದು ಪಲ್ಯ ಮಾಡ್ತಿದ್ದೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ಬನ್ನಿ, ಇವಾಗ ಬಿಸಿನೀರಾಗಿದೆ, ನೀರು ಕುಡಿಯೋಣ ಫ್ರೆಂಡ್ಸ್. ನಾವು ಬೆಳಗ್ಗೆನೇ ಎದ್ದು ಬಿಸಿನೀರು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲಿ ನಮಗೆ ಇವಾಗ ಕಾನ್ಸ್ಟಿಪೇಷನ್ ಇದ್ದರೆ ಅದು ಕ್ಲಿಯರ್ ಆಗುತ್ತೆ, ಮತ್ತು ಡೈಜೆಸ್ಟಿವ್ಗೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಸ್ಕಿನ್ನು ಬ್ರೈಟ್ ಆಗುತ್ತೆ. ಸೊ ಆ್ಯಕ್ನಿ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸ್ಕಿನ್ ಮೇಲೆ ಹಚ್ಚೋದ್ರಿಂದ ಯಾವುದು ಸ್ಕಿನ್ನು ಬ್ರೈಟ್ ಆಗಲ್ಲ, ಅಂದರೆ ಆಗುತ್ತೆ, ಒಂದು 10% ಆಗ್ಬೋದು ಅಷ್ಟೇ. ಬಟ್ ಒಳಗಿಂದನೇ ಅದು ಬ್ರೈಟ್ ಆಗೋಕ್ಕೆ ತುಂಬ ಅಂದರೆ ತುಂಬ ಹೋಮ್ ರೆಮಿಡಿಲೇ ನಾವು ಅದನ್ನು ಮಾಡ್ಕೋಬೋದು. ನೆಕ್ಸ್ಟ್ ಬ್ಲಾಗಲ್ಲಿ ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಏನಿಲ್ಲ ಫ್ರೆಂಡ್ಸ್, ಒಂದು 3 ಸ್ಟೆಪ್ ನೀವು ಫಾಲೋ ಮಾಡಿದ್ರೆ, ಇವಾಗ ನಿಮ್ಮ ರೊಟೀನಲ್ಲಿ ಡೈಲಿ ಬಿಸಿನೀರು ಕುಡಿಯೋದೇನಾದರೂ ನೀವು ರೂಢಿ ಮಾಡ್ಕೊಂಡಿದ್ರೆ ಅದಕ್ಕೆ ಒಂದು ಕ್ಯೂಬ್ ಹಾಕೊಂಡು ಕುಡಿದ್ರೆ ಆಯಿತು. ಅದರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಆಗುತ್ತೆ, ಮತ್ತು ನೀವು ಹೆಲ್ತಿಯಾಗಿ ಕೂಡ ಇರ್ಬೋದು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಅದೆಲ್ಲ ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಇವಾಗ ಬಿಸಿನೀರನ್ನ ಕುಡಿದ್ಬಿಟ್ಟು ನೆಕ್ಸ್ಟು ಬೇಗ ತಿಂಡಿ ಮಾಡೋಕ್ಕೆ ಹೋಗೋಣ, ಸರಿನಾ? ನಾನಿವಾಗ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಂದರೆ ನಮ್ಮಿಬ್ಬರಿಗೆ ಆಗೋಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ನಾನು ನೀರಲ್ಲಿ, ಮಾಮೂಲಿ ನೀರಲ್ಲಿ ಕಲಿಸ್ಕೊತೀನಿ. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊತೀನಿ. ಸಾಫ್ಟಾಗಿ ಕಲಿಸ್ಕೊಳ್ಳೋದ್ರಿಂದ ನಾವು ಚಪಾತಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನು ಅದು ಹೇಗೆ ಉಬ್ಬೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಮುಗೀತು ಫ್ರೆಂಡ್ಸ್. ನೋಡಿ, ನಾನು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಚಪಾತಿನ. ಫಸ್ಟೇ ತುಂಬ ನೀರನ್ನ ಹಾಕೋಬಾರ್ದು, ನಾವು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಹದ ಯಾವ ಥರ ಇರಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ನಾನಿವಾಗ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಇದು ಇನ್ನೂ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಎಣ್ಣೆನ ನಾವು ಇದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಜಾಸ್ತಿ ಏನಿಲ್ಲ, ಸ್ವಲ್ಪ ಎಣ್ಣೆನ ನಾನು ಹಾಕೋತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾದಬೇಕು. ಇದನ್ನ ಹಾಗೆ ಮಾಡಿ ಒಂದು ಅರ್ಧ ಗಂಟೆ ನಾನು ಎತ್ತಿಡ್ತೀನಿ. ಇವಾಗ ನೀವು ನೋಡ್ತಿರ್ಬೋದು ಚಪಾತಿ ಹಿಟ್ಟು ನಾನು ಕಲಸಿಟ್ಟಿದ್ದೀನಿ. ಇವಾಗ ಇಲ್ಲಿ ನಿಮಗೆ ಒಡ್ಕೊಂಡಿರೋ ಥರ ಕಾಣಿಸ್ತಿದೆ ಅಲ್ವಾ? ಸೊ ನಾನೇನು ಮಾಡ್ತೀನಿ, ಇದನ್ನು ಇನ್ನು ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಈ ಥರ ಮುಚ್ಚಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಇಟ್ಬಿಡ್ತೀನಿ. ಅದನ್ನು ಒಂದು ಅರ್ಧ ಗಂಟೆ ನಾನು ಹಂಗೆ ಎತ್ತಿಟ್ಬಿಡ್ತೀನಿ. ಸೊ ಅಷ್ಟರಲ್ಲಿ ನಾನು ಇವಾಗ ಪಲ್ಯಕ್ಕೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊತೀನಿ. ರೆಡಿ ಮಾಡಿಕೊಂಡು ಪಲ್ಯ ಮಾಡೋಷ್ಟರಲ್ಲೇ ಅದು ತುಂಬ ಚೆನ್ನಾಗಿ ಅಳ್ಕೊಂಡಿರುತ್ತೆ. ಸೊ ಅದಾದಮೇಲೆ 1-2 ಸಲ ನಾದ್ಬಿಟ್ಟು ಚಪಾತಿ ಮಾಡಿದ್ರೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಇವಾಗ ಪಲ್ಯಕ್ಕೆ ನಾನು ಕ್ಯಾರೆಟ್ ಬೀಟ್ರೋಟ್ ಎಲ್ಲ ತುರ್ಕೋತೀನಿ. ಸೊ ಬನ್ನಿ, ಅದು ಸಿಪ್ಪೆ ಎಲ್ಲ ತೊಗೊಂಡು ತುರ್ಕೊಳ್ಳೋಣ. ನಾನಿಲ್ಲಿ ಎರಡು ಬೀಟ್ರೋಟು ಮತ್ತು 3 ಕ್ಯಾರೆಟ್ ಮಿಕ್ಕಿದೆ. ಸೊ ಅದನ್ನು ತುರ್ಕೋತಾ ಇದ್ದೀನಿ. ಅಂದರೆ ಫಸ್ಟು ಸಿಪ್ಪೆ ಎಲ್ಲ ಸ್ವಲ್ಪ ತಗೊಂಡು, ಇದ್ರ ಸಿಪ್ಪೆ ಎಲ್ಲ ನೀಟಾಗಿ ತೊಗೊಂಡು ತುರಿದಿಟ್ಕೋತೀನಿ.
ನೋಡಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಕ್ಯಾರೆಟ್ ಮತ್ತು ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ದಪ್ಪು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು 6-7 ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಖಾರದ ತಕ್ಕನಾಗಿ ನೀವು ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಇಷ್ಟನ್ನ ನಾನು ತೊಗೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಒಂದು ಬಾಣಲೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಅದೆಲ್ಲ ಹಾಕೋತೀನಿ. ಸರಿನಾ ಫ್ರೆಂಡ್ಸ್? ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ. ಅದು ಕಾದ ನಂತರ ನಾನು ಕಡಲೆಬೇಳೆನ ಹಾಕೋತೀನಿ. ನೋಡಿ ಈಗ ಸಾಸಿವೆ ಜೀರಿಗೆ ಎಲ್ಲ ಇದಾಗಿದೆ. ಸೊ ಇದಕ್ಕೆ ನಾನು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆಗಿದ ತಕ್ಷಣ ನಾನು ಇವಾಗ ಮೆಣಸಿನ್ಕಾಯಿನ ಹಾಕೋತಿದ್ದೀನಿ. ಮೆಣಸಿನ್ಕಾಯಿನೂ ಇವಾಗ ಫ್ರೈ ಆಯಿತು. ಇದಕ್ಕೆ ನಾನು ಈರುಳ್ಳಿನ ಹಾಕೋತಿದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಹುರ್ಕೊಳ್ಳೋಣ. ಇವಾಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನು ತುರಿದಿಟ್ಕೊಂಡಿದ್ದೀನಲ್ಲ ಈ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ನಾನು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನಾವು ಎಣ್ಣೆಲೇ ಹುರ್ಕೋಬೇಕು ನೀಟಾಗಿ. ನೋಡಿ ನಾನಿವಾಗ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಥರ ಉಪ್ಪು ಗಿಪ್ಪು ಏನೂ ಹಾಕಿಲ್ಲ. ಸೊ ಆಮೇಲಿಂದ ಉಪ್ಪನ್ನ ನೋಡಿಕೊಂಡು ಹಾಕೋತೀನಿ. ನಾನು ಇಲ್ಲಿ ಪ್ಲೇಟ್ನ ಮುಚ್ಚಿದ್ದೀನಿ ಸ್ವಲ್ಪ ಸ್ಟೀಮಲ್ಲಿ ಬೇಯಲಿ ಅಂತ. ಸೊ ಅದನ್ನು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಆಮೇಲಿಂದ ತಿರುಗಿಸ್ಕೊಂಡು ಪುನಃ ಒಂದು 10 ನಿಮಿಷ ಇದು ಮಾಡಿದ್ರೆ ಇದು ಬೇಗ ಕುಕ್ ಆಗುತ್ತೆ. ಆ ಕಾರಣಕ್ಕೆ ನಾನು ಪ್ಲೇಟ್ನ ಮುಚ್ಕೊಂಡು ಬೇಯಿಸ್ಕೊತಿದ್ದೀನಿ. ಫ್ರೆಂಡ್ಸ್ ಇವಾಗ ಇದು ಬೆಂದಿದೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನ ನಾನು ಸೇರಿಸ್ಕೊತಿದ್ದೀನಿ. ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ನಾನೀಗ ಒಂದು ಸ್ವಲ್ಪ ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋತಾ ಇದ್ದೀನಿ. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಬೇಯಿಸಿದ್ರೆ ಇವಾಗ ಕ್ಯಾರೆಟ್ ಪಲ್ಯ ಮತ್ತು ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ. ಸೊ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡು ಒಂದ್ಸಲಿ ತಿನ್ನಿ. ವೇಸ್ಟ್ ಆಗ್ತೈತೆ ಅಂತ ಅಂದ್ಕೊಂಡಾಗ ಈ ಥರ ಮಾಡ್ಕೊಳ್ಳಿ. ಅವಾಗ ಬೇಗ ಖಾಲಿ ಆಗಿಬಿಡುತ್ತೆ. ಫ್ರೆಂಡ್ಸ್ ನಾನು ಆವಾಗಲೇ ಕಲಸಿಟ್ಕೊಂಡಿದ್ದೆನಲ್ಲ ಚಪಾತಿ, ನೋಡಿ ಇವಾಗ ಅದು ಒಂದು ಅರ್ಧ ಗಂಟೆ ನೆಂದಿದೆ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ. ಇದನ್ನು ಒಂದು 2 ಸಲ ಈ ಥರ ನಾದ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಇವು ಅವಾಗಲೇ ಒಡೆದಿರೋ ಥರ ನೋಡ್ತಿದ್ರಿ, ಇವಾಗ ನೋಡಿ ಒಂಚೂರು ಒಡೆದಿರೋ ಥರ ಇಲ್ಲ. ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಚಪಾತಿ. ಇದನ್ನು ನಾನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಟಿದ್ದಕ್ಕೇ ಈ ಥರ ಆಗಿದ್ದು. ಸೊ ನೀವು ಅಷ್ಟೇ ಈ ಥರ ಏನಾದರೂ ಚಪಾತಿ ಪೂರಿ ಏನಾದರೂ ಮಾಡಬೇಕಂದ್ರೆ ಈ ಥರ ಫಸ್ಟೇ ನೀವು ಕಲಸಿಟ್ಕೊಬಿಟ್ಟು ಅದಾದಮೇಲೆ ನೀವು ಬೇರೆ ಕೆಲಸ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ಕ್ಯಾರೆಟ್ ಬೀಟ್ರೋಟ್ ಪಲ್ಯನೂ ರೆಡಿಯಾಗಿದೆ. ಇದನ್ನು ನಾನು ಸ್ಟವ್ ಆಫ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇವಾಗ ಚಪಾತಿ ಮಾಡ್ಕೊಳ್ಳೋಣ ಬನ್ನಿ. ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನ ನಾನಿವಾಗ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊತೀನಿ. ಅಂದರೆ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಮಾಡ್ಕೊಳ್ಳಿ. ಈ ಥರ ಉಂಡುಂಡೆ ಮಾಡಿಕೊಂಡು ನಾನು ಚೆನ್ನಾಗಿ ಮಿದ್ದಿಸ್ಕೊತಾ ಇದ್ದೀನಿ. ಈ ಥರ ಮಾಡಿಬಿಟ್ಟು ಒಂದು ರೌಂಡ್ ಮಾಡಿಕೊಂಡು ಈ ಥರ ರೌಂಡ್ನ ಮಾಡಿಕೊಂಡು ಇವಾಗ ಒತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಸಪ್ರೇಟಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸಲ ಈ ಥರ ಹಚ್ತೀನಿ. ನೋಡಿ ನಾನು ಈ ಥರ ಸಣ್ಣದಾಗಿ ಒತ್ತಿಟ್ಕೊಂಡಿದ್ದೀನಿ. ಈಗ ಎಲ್ಲ ಚಪಾತಿನೂ ನಾನು ಈ ಥರ ಒತ್ತಿಟ್ಕೊಬಿಡ್ತೀನಿ. ಇವಾಗ ತವಾ ಕಾದಿದೆ ಫ್ರೆಂಡ್ಸ್. ಇದಕ್ಕೆ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಥರದಾದ್ರೂ ಪ್ಯಾನ್ನ ತೊಗೊಳ್ಳಿ, ಬಟ್ ನಾನು ಯಾವ ಥರ ಬೇಯಿಸ್ತೀನಿ ಆ ಥರ ಬೇಯಿಸಿದ್ರೆ ಸಕ್ಕತ್ತಾಗಿ ಉಬ್ಬುತ್ತೆ. ನೋಡಿ ಈಗ ಫಸ್ಟು ಒಂದು ಕಡೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬೇಯಬೇಕು. ನಾನು ತೋರಿಸ್ತೀನಿ ಎಷ್ಟು ಬೇಯಬೇಕು ಅಂತ. ಅಷ್ಟು ಬೇಯ್ದ ಮೇಲೆ ಅದನ್ನ ತಿರುಗಿಸ್ಕೋಬೇಕು. ಈಗ ಬನ್ನಿ ಇಲ್ಲಿ ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ಇದನ್ನ ಇವಾಗ ತಿರುಗಿಸ್ಕೋಬೇಕು. ಅದಾದ್ಮೇಲೆ ನೀಟಾಗೆ ಇನ್ನೊಂದು ಸೈಡು ಪೂರ್ತಿ ಬೇಯಬೇಕು. ಈ ಥರ ನೀವು ತಿರುಗಿಸಿ ಬೇಯಿಸಿದ್ರೆ ನೀಟಾಗಿ ಎಲ್ಲ ಕಡೆನೂ ಈವನ್ ಆಗಿ ಬೇಯುತ್ತೆ. ನೋಡಿ ನೀವು ಈವನ್ ಆಗಿ ಬೇಯಿಸ್ತಿದ್ರೆ ಆವಾಗಲೇ ಈ ಥರ ಉಬ್ತಾ ಇರುತ್ತೆ. ಅದಾದಮೇಲೆ ನೀವು ಈ ಥರ ತಿರುಗಿಸ್ಕೊಂಡ್ರೆ ನೋಡಿ ಈ ಥರ ನೋಡಿ ನೀಟಾಗಿ ಈ ಥರ ಉಬ್ಬುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಚಪಾತಿ ಉಬ್ತು ಅಂತ. ಈ ಥರ ಸ್ಟೈಲಲ್ಲಿ ಬೇಯಿಸಿದ್ರೆ ನೀವು ಬೇಗ ಚಪಾತಿ ಉಬ್ಬುತ್ತೆ. ಸೊ ಯಾವುದೇ ಥರ ಪ್ಯಾನ್ ತೊಗೊಂಡ್ರೂ ಪರವಾಗಿಲ್ಲ. ನಾನ್ ಸ್ಟಿಕ್ಕು, ಸ್ಟೀಲ್ದು, ಕಬ್ಬಣದ್ದು ಯಾವುದಾದ್ರೂ ತಗೊಳ್ಳಿ. ಬಟ್ ಸ್ವಲ್ಪ ಒಂದು ಸೈಡ್ ಬೇಯಿಸ್ಬಿಟ್ಟು ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಪೂರ್ತಿಯಾಗಿ ಬೇಯಿಸಿದ್ರೆ ನೀವು ಅದಾದ್ಮೇಲೆ ಫ್ಲಿಪ್ ಮಾಡಿದ್ರೆ ಅದು ಆಟೋಮೆಟಿಕ್ಕು ಉಬ್ಬುತ್ತೆ. ಸೊ ಸಖತ್ತಾಗಿ ಸಾಫ್ಟಾಗಿರುತ್ತೆ. ಸೊ ಈ ಥರ ಒಂದ್ಸಲ ಟ್ರೈ ಮಾಡಿ.
ಸೊ ಫ್ರೆಂಡ್ಸ್, ನಂದು ತಿಂಡಿ ರೆಡಿ ಆಯಿತು. ದೀಪಕ್ ಅವ್ರು ಇನ್ನೂ ಸ್ನಾನ ಮಾಡ್ತಾಯಿದ್ದಾರೆ. ಸೊ ಬನ್ನಿ ತಿಂಡಿ ತಿನ್ನೋಣ. ಫ್ರೆಂಡ್ಸ್, ತಿಂಡಿ ಎಲ್ಲ ಆಯಿತು. ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ನಾನು ಮಾಲ್ಗೆ ಹೋಗಿದ್ದಾಗ ಫ್ರೆಂಚ್ ಫ್ರೈಸ್ನ ತಗೊಬಂದಿದ್ದೆ. ಸೊ ಅದಕ್ಕೆ ಅದನ್ನು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ನಂಗೆ ಅಷ್ಟಾಗಿ ಕ್ರೇವಿಂಗ್ಸ್ ಆ ಥರ ಏನೂ ಆಗಲ್ಲ ಫ್ರೆಂಡ್ಸ್, ಅಂದರೆ ಏನಾದರೂ ತಿನ್ನಬೇಕಂತ. ಬಟ್ ಇದಿತ್ತಲ್ಲ ಅಂತ ಮಾಡ್ಕೊತಿದ್ದೀನಿ. ಸೊ ಇದೇನಿಲ್ಲ, ಸ್ವಲ್ಪ ಹೊತ್ತು ಹೊರಗಿಟ್ಬಿಟ್ಟು ಫ್ರಿಡ್ಜಿಂದ ಆಮೇಲಿಂದ ಡೈರೆಕ್ಟ್ ಎಣ್ಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಕೆಚಪ್ ಜೊತೆ ತಿನ್ನೋದು ಸಖತ್ತಾಗಿರುತ್ತೆ. ಸೊ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತು, ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಫ್ರೆಂಚ್ ಫ್ರೈಸ್ ರೆಡಿ. ಇವಾಗ ನಿಜವಾಗ್ಲೂ ಏನಕ್ಕೂ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಏನಾದರೂ ತಿನ್ಬೇಕು ಅನಿಸ್ತಿತ್ತು, ಅದಕ್ಕೆ ಫ್ರೆಂಚ್ ಫ್ರೈಸ್ನ ಮಾಡಿಕೊಂಡೆ. ಇವಾಗ ತಿಂತಿದ್ದೀನಿ. ಸಖತ್ತಾಗಿದೆ. ಅಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಥ ಸ್ನ್ಯಾಕ್ಸ್, ಇಂಥದ್ದು ಹೊರಗಡೆ ಐಟಮ್ಸ್, ತಿಂಡಿ ಕುರುಕ್ ತಿಂಡಿ ಅಂದರೆ ಹೆಂಗೆ ತಿಂತಾಳೆ ನೋಡಿ, ಹೆಂಗೆ ಒಯ್ತಾಯಿದೆ ಹೊಟ್ಟೆ ಒಳಕ್ಕೆ. ಇಂಥವು ತಿನ್ನು ಅಂದರೆ ಇಲ್ಲ ನಂಗೆ ವಾಮಿಟ್ ಆಗ್ತಿದೆ, ನಂಗೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಹೆಂಗೆ ಮಾಡ್ಕೊ ತಿಂತಾಳೆ ನೋಡಿ ಫ್ರೆಂಡ್ಸ್. ಇಲ್ಲಿ ಏನು ಹೇಳ್ಬೇಕು ಇಂಥವ್ರಿಗೆ? ಏನಾಗುತ್ತಾ ತಿನ್ಬೇಕು ತಾನೆ. ಹಂಗಂತ ಮನೆ ಊಟ ಬೇಡವಾ ಇದು? ಅದು ತಿಂದೆ. ಹಾಂ, ಎಷ್ಟು ತಿಂದೆ? ನೆನ್ನೆ ಎಲ್ಲ ಒಗ್ದಿರೋ ಬಟ್ಟೆಗಳೆಲ್ಲ ಇವಾಗ ಫುಲ್ಲು ಡ್ರೈ ಆಗಿದೆ. ಇನ್ನೊಂದ್ಸಲ ಬಿಸಿಲಲ್ಲೂ ಒಣಗಿದೆ. ಸೊ ಅದಕ್ಕೆ ಎಲ್ಲ ಎತ್ಕೊಂಡ್ಬಿಡೋಣ ಅಂತ ಬಂದಿದ್ದೀನಿ. ಎತ್ಕೊಂಡ್ಬಿಡ್ತೀನಿ. ಏನಕ್ಕಂದರೆ ಇವಾಗ ಫುಲ್ಲು ಚೆನ್ನಾಗಿ ಒಣಗಿದೆ ಅಲ್ವಾ, ಆಮೇಲಿಂದ ಹಿಮ ಬಿದ್ದರೆ ಕಷ್ಟ ಆಗಿಬಿಡುತ್ತೆ. ಸೊ ಹಂಗಾಗಿ ಇವಾಗಲೇ ಎಲ್ಲ ಬಟ್ಟೆ ಎಲ್ಲ ಎತ್ಕೊಂಡ್ಬಿಡ್ತೀನಿ. ಒಣಗೈತೆ ಎಲ್ಲ? ಈಗ ಬೆಳಗ್ಗೆ ಬಿಸಿಲು ಒಣಗೈತೆ. ಎಷ್ಟು ಬಟ್ಟೆ ಹೋಗ್ತಿದ್ದೀನಿ ಫ್ರೆಂಡ್ಸ್, ಅರ್ಧ ಇಲ್ಲ ಐತೆ. ಒಗ್ದಿ ಒಣಕಷ್ಟೊತ್ತಿಗೆ ನಾನೇ ಒಣಗೋದೆ. ದೇವ್ರೆ, ಎಲ್ಲ ಜಾಸ್ತಿ ನಿನ್ನವೆ ಫ್ರೆಂಡ್ಸ್. ಬರ್ರಿ, ಅವನೇ ಮಡಿಸ್ತೀನಲ್ಲ ಅವಾಗ ತೋರಿಸ್ತೀನಿ. ಬರ್ರಿ ಅವನದೇ ಫ್ರೆಂಡ್ಸ್. ಈಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆಕಳು ಹೋಗ್ಲೇಬೇಕು, ಇನ್ನೇನು ಮಾಡವ? ಸ್ನಾನ ಮಾಡಿ ಬಿಸಾಕೋದು. ಅಯ್ಯಪ್ಪ, ನಂಗಂತೂ ಆಗಲ್ಲ ಕಣಪ್ಪ. ಈ ಕೆಲ್ಸಕ್ಕೆ ಹೋದ್ರೆ ಹಾಕ್ಬಾರ್ದ ನಾನು? ಹಂಗೆ ಹಾಕ್ಬೇಕಾ? ಫ್ರೆಂಡ್ಸ್ ನೋಡಿ, ಇಲ್ಲಿ ಇದ್ರೊಳಗಡೆ ಹಾಕ್ತಾ ಇದೀವಿ. ಇವಾಗ ಹಾಕೋಣ. ಫ್ರೆಂಡ್ಸ್, ನಮ್ಮನೇಲಿ ತಂದಿದ್ದೀವಲ್ಲ ಫ್ಲವರ್ ಆನ್ ಫಿಶು, ಅದೇ ಥರ ಫಿಶು ಇಲ್ಲಿ 5 ತಂದಿದ್ದಾನೆ ಈಶು. ಸೊ ಅವ್ರದ್ದು ಅಕ್ವೇರಿಯಂ ತುಂಬ ದೊಡ್ಡದು. ಬಟ್ ಇಲ್ಲಿ ಚಿಕ್ಕ ಚಿಕ್ಕ ಮೀನನ್ನ ಬಿಟ್ಟಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.